ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಆಯ್ಕೆಯಾಗಿ ಕೋಲಾರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಿದ ಕಾಂಗ್ರೆಸ್ನ ದಲಿತ ಹಿರಿಯ ನಾಯಕರಾದ ಕೆಎಚ್ ಮುನಿಯಪ್ಪನವರನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಲಕ್ಷಿಸ್ತಾ ಇದೆ. ಅವರನ್ನ ಕೋಲಾರಕ್ಕೆ ಬರದಂತೆ ತಡಿತಾ ಇದ್ದಾರೆ ಅಂತ ಕೋಲಾರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕೆಎಚ್ ಮುನಿಯಪ್ಪನವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಪರ್ಕದಲ್ಲೇ ಇಲ್ಲ, ನಮ್ಮನ್ನ ಯಾರನ್ನು ಮಾತಾಡ್ತಾನೆ ಇಲ್ಲ. ಒಂದು ಸಭೆ ಸಣ್ಣ ಕಾರ್ಯಕ್ರಮವನ್ನು ಯಾಕೆ ಕರೀತಾ ಇಲ್ಲ ಸಭೆಗೆ? ಕೋಲಾರ ಕ್ಷೇತ್ರಕ್ಕೆ ಯಾಕೆ ಬೇಡ ಅಂತ ಇದ್ರು ತಾವು? ನಮ್ಮ ಹೈಕಮಾಂಡ್ ಯಾಕೆ ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ ತಾವು? ಯಾರು ಮಾತಾಡ ಸರ್, ಕೇಳಿ ಎಲ್ಲರೂ ಎಲ್ಲರೂ ಕೇಳಿ ಸರ್. ಆ ಮುಖ ಪರಿಚಯ ಇಲ್ಲ ಕ್ಯಾಂಡಿಡೇಟ್, ನಮ್ಗೆ ಇವತ್ತು ಪರಿಚಯ ಇಲ್ಲ. ಗೌತಮ್ ಅವ್ರ ಕ್ಯಾಂಡಿಡೇಟ್ ನಮ್ಮ ಸಂಪರ್ಕದಲ್ಲಿ ಮನಸ್ಸಲ್ಲಿ ನೋವಿದೆಯಾ ಏನಿದೆ ಎಲ್ಲನೂ ಹೇಳಿ, ಒಬ್ಬೊಬ್ರು ಅಂತ ಹೇಳಿ ಇದು ನೋಡಮ್ಮ ಎಲ್ಲ ನೋಟ್ ನಾವು ಡಿಸೈಡ್ ಮಾಡಬೇಕು. ಬಟ್ ನಮ್ಗೆ ಇದಲ್ಲ ಸರ್, ಉಳಿದಲ್ಲ ಇರಲ್ಲ ಸರ್ ನಮ್ಗೆ ಪಕ್ಷದಲ್ಲೇ. ಹೋದಾಗ ಯಾಕೆ ಬೇಡ ಅಂತ ಇದ್ರು ಸಮೇತ ನಾವು ಹೈಕಮಾಂಡ್ ಯಾಕೆ ಬೇಡ ಅಂತ ಕೇಳಿ ಸರ್ ಎಲ್ಲರೂ ಕೇಳಿ ಸರ್. ಒಂದು ಮಾತು ಹೇಳ್ತೀನಿ, ಪಕ್ಷದಲ್ಲಿ ಉಳಿಗಾಲ ಇಲ್ಲ, ನಮ್ಮ ಕಡೆ ಏನಿದೆ ನೀವು ಹೇಳಿ. ಈಗ ಸಭೆ ಕರೆದಿರೋದೇನಕ್ಕೆ? ನೀವು ಕರೆದಿರೋದು ಹೇಳಿದ್ರೆ ಈಗ ಕೆಪಿಸಿಸಿ ಇಂದ ನಮ್ಮಲ್ಲಿ ನೀವು ಸಭೆ ಲೇಟ್ ಆಗಿದೆ ಈಗಾಗಲೇ ಮಾಡಿ ಅಂದ್ರು. ನಾವು ಕೂಡ ಕುರುಡು ಮಲೆಗೆ ಬಂದಿದ್ದೇವೆ, ಮತ್ತೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಚಾಮರಾಜನಗರಕ್ಕೆ ಹೋಗಿದ್ವಿ, ಮತ್ತೆ